ಸುಮಲತಾ ಅವರ ನಿರ್ಧಾರ ಏನು ಅಂತ ಇಲ್ಲಿ ತನಕ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಅಭ್ಯರ್ಥಿ ಅನೌನ್ಸ್ ಆಯ್ತು, ಕುಮಾರಸ್ವಾಮಿ ಅವರು ನಿಂತ್ಕೊಳ್ತಾರೆ, ಸ್ಪರ್ಧೆ ಖಚಿತ ಆಗಿದೆ. ಆದ್ರೆ ಸುಮಲತಾ ಅವರ ನಿರ್ಧಾರ ನಡೆ ತಟಸ್ಥವಾಗಿರ್ತಾರಾ, ಬಂಡೇಳ್ತಾರಾ, ಇದು ಪ್ರಶ್ನೆ. ಮಂಡ್ಯ ಟಿಕೆಟ್ ಮಿಸ್ ಆಗಿದೆ. ಸುಮಲತಾ ಅವರ ನಡೆ ಇನ್ನೂ ಕೂಡ ನಿಗೂಢವಾಗಿದೆ. ಕೊನೆಗೂ ಮೌನ ಮುರಿಯಲು ಮುಂದಾಗ್ತಾ ಇದ್ದಾರೆ ಮಂಡ್ಯ ಸಂಸದೆ. ಇವತ್ತು ಒಂದು ಸಭೆ ಮಾಡ್ತಾರೆ. ಮಂಡ್ಯ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಬೆಂಬಲಿಗರ ಸಭೆ ಕರೆದಿದ್ದಾರೆ ಸಂಜೆ ಸುಮಲತಾ ಮನೆಯಲ್ಲೇ. ಮಂಡ್ಯ ಬೆಂಬಲಿಗರ ಜೊತೆಗೆ ಸಭೆ ಮಾಡೋದ್ರ ಮುಖಾಂತರ ಬೆಂಬಲಿಗರು ಮೇಡಮ್ ಆಯ್ತು ಅವರಿಗೆ ಸಪೋರ್ಟ್ ಮಾಡೋಣ ಅಂತಾರೋ ಅಥವಾ ಅವ್ರನ್ನ ಯಾಕೆ ನಾವು ಕೇಳಬೇಕು, ಹೋದ್ಸಲ ಪಕ್ಷೇತರವಾಗಿ ನಿಂತು ಗೆದ್ದಿಲ್ವಾ, ನಿಂತ್ಕೊಳ್ಳಿ ನೀವು, ನಾವಿದೀವಿ ಅಂತ ಅವ್ರಿಗೆ ಮತ್ತಷ್ಟು ಹುಮ್ಮಸ್ಸು ಜಾಸ್ತಿ ಕೊಟ್ಟು ಪಕ್ಷೇತರವಾಗಿ ನಿಂತ್ಕೊಳ್ಳೋಕೆ ಅಥವಾ ಬಂಡಾಯ ಹೇಳೋಕೆ ಕಾರಣರಾಗ್ತಾರೋ, ಅಥವಾ ಈಗ ಹೋದ್ಸಲ ಹೇಗೆ ಬಿಜೆಪಿ ಸುಮಲತಾ ಅವರಿಗೆ ಒಳಗೊಳಗೆ ಸಪೋರ್ಟ್ ಮಾಡಿತ್ತೋ ಹಾಗೆ ಈ ಸಲ ನಾವು ಕಾಂಗ್ರೆಸ್ಸಿಗೆ ಮಾಡ್ಬಿಡೋಣ ಅಂತಾರೋ. ಯಾಕಂದ್ರೆ ಕುಮಾರಸ್ವಾಮಿ ಅವರ ಪುತ್ರ ಅಲ್ಲಿ ಅಖಾಡಕ್ಕೆ ನಿಂತಾಗ ಬದ್ಧ ವೈರಿಗಳಾಗಿದ್ರು. ಈ ಹೆಂಗ್ ಒಂದಾಗ್ತಾರೆ, ಇದೇ ಪ್ರಶ್ನೆ. ತಮ್ಮ ಮುಂದಿನ ನಡೆ ಬಗ್ಗೆ ಬೆಂಬಲಿಗರ ಜೊತೆಗೆ ಸಮಾಲೋಚನೆಗೆ ಮುಂದಾಗ್ತಾ ಇದ್ದಾರೆ. ಇದು ಬರೀ ಅಭಿಪ್ರಾಯ ಸಂಗ್ರಹ ಆಗಿರುತ್ತಾ ಅಥವಾ ಬೆಂಬಲಿಗರ ಸಭೆ ಬಳಿಕ ಬೆಂಬಲಿಗರು ಹೇಳ್ದಂಗೆ ಕೇಳ್ತಾರ, ತಟಸ್ಥರಾಗ್ತಾರ, ಸೈಲೆಂಟ್ ಆಗ್ತಾರ? ಕುತೂಹಲ ಮೂಡಿಸ್ತಾ ಇದೆ ಸುಮಲತಾ ಅವರ ರಾಜಕೀಯ ನಡೆ. 2-3 ಆಪ್ಷನ್ಗಳು ಅವ್ರ ಮುಂದೆ ಕಾಣಿಸ್ತಾ ಇದೆ. ಒಂದು ತಟಸ್ಥವಾಗಿರೋದು, ಆಯ್ತು ಬಿಜೆಪಿ ಪಕ್ಷದಲ್ಲೇ ಅವ್ರ ಮಾತು ನಂಬ್ಕೊಂಡು ಅವ್ರ ಮಾತಿಗೆ ಗೌರವ ಕೊಟ್ಟಿರ್ತೀನಿ, ಬಟ್ ನಾನು ಮೈತ್ರಿಗೆ ಸಪೋರ್ಟ್ ಮಾಡಲ್ಲ, ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಮಾಡಲ್ಲ ಅಂತಲೋ, ಅಥವಾ ಮೈತ್ರಿಗೆ ಬೆಂಬಲ ಕೊಡ್ತೀನಿ ಅಂತಲೋ, ಅಥವಾ ಬಂಡಾಯ ಹೇಳ್ತಾರಾ, ಅಥವಾ ಕಾಂಗ್ರೆಸ್ ಕಡೆ ಏನಾದ್ರೂ ನಿರ್ಧಾರವನ್ನ ಮಾಡ್ತಾರಾ, ಅಥವಾ ಅವ್ರ ಪಕ್ಷದ ಅಭ್ಯರ್ಥಿಗೆ ಏನಾದ್ರೂ ಸಪೋರ್ಟ್ ಮಾಡ್ತೀನಿ ಅಂತಾರ? ಇದು ಈ 3-4 ಆಪ್ಷನ್ಗಳು ಅವ್ರ ಮುಂದೆ ಸದ್ಯ ಕುತೂಹಲವನ್ನ ಮೂಡಿಸ್ತಾ ಇದೆ. ನಮ್ಮ ರಾಷ್ಟ್ರೀಯ ನಾಯಕರು, ನಮ್ಮ ಪಕ್ಷದ ವರಿಷ್ಠರು, ಸಂಸದರಾಗಿರ್ತಕ್ಕಂಥ ಸುಮಲತಾ ಅವ್ರ ಬಗ್ಗೆ ಅಪಾರವಾದಂಥ ಒಂದು ಗೌರವನ ಇಟ್ಕೊಂಡಿದ್ದಾರೆ. ನಾನು ಇವತ್ತು ಮತ್ತು ನಾಳೆ ಮೈಸೂರು ಮಂಡ್ಯ ಪ್ರವಾಸನ ಮುಗಿಸ್ಕೊಂಡು ಬಂದ ನಂತರ ನಾನು ಕೂಡ ಸುಮಲತಾ ಅವ್ರನ್ನ ಭೇಟಿ ಮಾಡ್ತೇನೆ. ಭೇಟಿ ಮಾಡಿ ಅವರಿಗೆ ಯಾವ ರೀತಿ ಮುಂದೆ ಗೌರವನ ಪಕ್ಷ ಯಾವತ್ತೂ ಕೂಡ ಕೊಡ್ಕೊಂಡು ಬಂದಿದೆ. ಯಾಕಂದರೆ ಹಿಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಂಬಲವನ್ನು ಕೊಟ್ಟಾಗ ಮೇಡಮ್ ಅವ್ರು ಗೆಲ್ಲೋದಕ್ಕೆ ಸಾಧ್ಯವೂ ಕೂಡ ಆಗಿದೆ. ಸೊ ಆದರೂ ಕೂಡ ಅವ್ರನ್ನ ಗೌರವ ನಡೆಸ್ಕೊಳ್ತಕ್ಕಂಥ ನಮ್ಮ ಕರ್ತವ್ಯವೂ ಕೂಡ ಇದೆ. ಆಗ ನಾನು ಕೂಡ ವೈಯಕ್ತಿಕ ಭೇಟಿ ಮಾಡಿ ಚರ್ಚೆ ಮಾಡ್ತೇನೆ. ನಮ್ಮ ಓಕೆ, ಇದ್ರ ಬಗ್ಗೆ ಹೆಚ್ಚಿನ ವಿವರಣೆ ಪ್ರತಿನಿಧಿ ಮಸೂದ್ ನೀಡ್ತಾರೆ. ಮಸೂದ್, ಮಂಡ್ಯ JDSಗೆ ಅಂತ ಟಿಕೆಟ್ ಅನೌನ್ಸ್ ಆಗಿ ಬಹಳ ಸಮಯವೇ ಆಯಿತು. ಆದರೂ ಸುಮಲತಾ ಅವರ ನಿರ್ಧಾರ ನಡೆ ಇಷ್ಟೊಂದು ಕುತೂಹಲ ಮೂಡಿಸ್ತಾ ಇರೋದಕ್ಕೆ ಕಾರಣ ಅವರು ಎಲ್ಲೋ ಮಾತನಾಡದೇ ಇರೋದು, ಸೈಲೆಂಟ್ ಆಗಿರೋದು. ಏನಾಗೋ ಸಾಧ್ಯತೆ ಇದೆ ಅಂತ ಕಾಣಿಸ್ತಾ ಇದೆ ಸದ್ಯಕ್ಕೆ? ಇದೇ ಕಳೆದ ವಾರ ಅವರು ದೆಹಲಿಯಲ್ಲಿದ್ದಾಗಲೇ ತಮಗೆ ಮಂಡ್ಯ ಟಿಕೆಟ್ ಕೈ ತಪ್ಪಿದೆ ಅನ್ನುವಂಥದ್ದು ಗೊತ್ತಾಯಿತು. ಅನಂತರ ಅವರು ಬೆಂಗಳೂರಿಗೆ ಬಂದರು. ಹತ್ತತ್ರ 5-6 ದಿನ ಆಗಿದೆ. 5-6 ದಿನಗಳಿಂದಲೂ ಕೂಡ ಮೌನವಾಗಿದ್ದಾರೆ. ಯಾರ ಜೊತೆನೂ ಕೂಡ ಸಂಪರ್ಕದಲ್ಲಿಲ್ಲ, ಜೊತೆಗೆ ಅಂತರವನ್ನು ಕೂಡ ಕಾಯ್ದುಕೊಂಡಿದ್ದಾರೆ. ಈ ಮಧ್ಯೆ ಇವತ್ತು ಬೆಂಬಲಿಗರ ಸಭೆ ಕರೆದಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಿದೆ. ಸಂಜೆ ನಂತರ ಸಭೆ ನಡೆಯುವ ಸಾಧ್ಯತೆ ಇದೆ. ಅವ್ರ ಮುಂದೆ ಈಗ ಇರುವಂಥದ್ದು ಒಂದು ನ್ಯೂಟ್ರಲ್ ಆಗಿರಬೇಕು, ಇಲ್ಲ ಮೈತ್ರಿ ಅಭ್ಯರ್ಥಿನ ಬೆಂಬಲ ಕೊಡಬೇಕು. ಆದರೆ ಮುಂದಿನ ರಾಜಕೀಯ ಪ್ರಯಾಣ ಅವರು BJP ಜೊತೆ ಮಾಡಬೇಕು ಅನ್ನೋದಾದರೆ ಈ ದೂರದೃಷ್ಟಿಯಿಂದ ಅವರು ಒಂದು ತೀರ್ಮಾನಕ್ಕೆ ಬರಲೇಬೇಕಾಗಿದೆ. ಎಲ್ಲವೂ ಕೂಡ ಇಲ್ಲಿಗೆ ಮುಕ್ತಾಯ ಆಗೋದಿಲ್ಲ. ಅವರ ರಾಜಕೀಯ ಭವಿಷ್ಯ ಇನ್ನೂ ಕೂಡ ತುಂಬ ಮುಂದೆ ಇದೆ. ಇವತ್ತೇ ನ್ಯೂಟ್ರಲ್ ಆಗಿರ್ತೀನಿ ಅನ್ನುವಂಥ ತೀರ್ಮಾನ ತೆಗೆದುಕೊಂಡ್ರೆ ಅದು ಅವರ ರಾಜಕೀಯ ಭವಿಷ್ಯದ ಮೇಲೆ ಕರಿಛಾಯ ಆಗುತ್ತೆ, ಒಂದು ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಮುಂದಿನ ರಾಜಕೀಯ ದೃಷ್ಟಿಯಿಂದ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸಿರುವಂಥದ್ದು. ಆದರೆ ಈ 5-6 ದಿನಗಳ ಕಾಲ ಅವರು ನಿಗೂಢವಾಗಿ ಇರುವಂಥದ್ದು, ಅವರ ನಡೆ ನಿಗೂಢವಾಗಿರುವಂಥದ್ದು ಬೆಂಬಲಿಗರಿಗೂ ಕೂಡ ಒಂದು ರೀತಿಯಲ್ಲಿ ಆತಂಕ ಉಂಟು ಮಾಡಿದೆ, ಅಚ್ಚರಿ ಉಂಟು ಮಾಡಿದೆ. ನಿನ್ನೆ ನಾರಾಯಣಗೌಡ ಅವರು ಕೂಡ ಹೇಳ್ತಾ ಇದ್ರು, ದೆಹಲಿಯಿಂದ ಬಂದ ನಂತರ ನಮ್ಗೆ ಯಾವುದೇ ಮಾಹಿತಿ ಕೊಡಲಿಲ್ಲ, ಟಿಕೆಟ್ ಕೈ ತಪ್ಪಿತು ಅಂತಲೂ ಕೂಡ ಹೇಳಲಿಲ್ಲ, ಅವರ ಪರವಾಗಿ ನಾವು ನಿಂತೀವಿ, ಆದರೆ ನಮ್ಮನ್ನು ಅವ್ರು ಮರೆತುಬಿಟ್ರು ಅನ್ನೋ ಅರ್ಥದಲ್ಲಿ ನಾರಾಯಣಗೌಡರು ಹೇಳ್ತಾ ಇದ್ರು. ಹಾಗೆ ಬೆಂಬಲಿಗರು ಕೂಡ ಒಂದು ರೀತಿಯಲ್ಲಿ ಆತಂಕಗೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಸಂಜೆ ನಂತರ ಸಭೆ ಏನು ನಡೆಯುತ್ತೆ ಅದರಲ್ಲಿ ಒಂದು ಸ್ಪಷ್ಟತೆ ಸಿಗುತ್ತಾ ಅನ್ನುವಂಥದ್ದು ಒಂದು. ಇನ್ನೊಂದು, ತಮ್ಮ ನಡೆ ಏನು ಅನ್ನುವಂಥದ್ದು ಪ್ರಕಟ ಮಾಡ್ತಾರಾ ಸುಮಲತಾ ಅವರು? ಆ ಹಿನ್ನೆಲೆಯಲ್ಲಿ ಬೆಂಬಲಿಗರ ಅಭಿಪ್ರಾಯ ಪಡ್ಕೊಂಡು ಮುಂದಿನ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಇನ್ನೇನು ನಾಳೆ ವಿಜೇಂದ್ರ ಅವರು ಕೂಡ ಅವ್ರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ. ಮೈತ್ರಿ ಅಭ್ಯರ್ಥಿ ಪರ ಬೆಂಬಲ ಕೋರುವ ಸಾಧ್ಯತೆ ಇದೆ. ಇನ್ನು HDK ಕುಮಾರಸ್ವಾಮಿ ಅವರು ಕೂಡ ಭೇಟಿ ಮಾಡುವ ಸಾಧ್ಯತೆ ಇದೆ. ಈ ಎಲ್ಲ ವಿದ್ಯಮಾನಗಳು ಇನ್ನೂ ಕೂಡ ನಡೀತಾ ಇರುವ ಹಂತದಲ್ಲಿ ಅವರು ತಮ್ಮ ತೀರ್ಮಾನ ಏನಿರುತ್ತೆ ಅನ್ನುವಂಥದ್ದು ಈಗಲೇ ಪ್ರಕಟ ಮಾಡ್ತಾರೆ ಅಥವಾ ಕಾದು ನೋಡುವ ತಂತ್ರ ಅನುಸರಿಸ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕು. ಬೆಂಬಲಿಗರ ಅಭಿಪ್ರಾಯ ಪಡೆದ ನಂತರ ಅವರು ತಮ್ಮ ನಿಲುವಿನಲ್ಲಿ ಸ್ಪಷ್ಟತೆಯನ್ನು ತೋರಿಸಬೇಕಾಗುತ್ತೆ. ವಿದ್ಯಾ, ಸರಿ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಇದೀಗ ಸುಮಲತಾ ಅವರ ನಡೆ ಏನಾಗಿರುತ್ತೆ ಅನ್ನೋದೇ ಕುತೂಹಲ ಮೂಡಿಸ್ತದೆ. ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಅವರು ರೆಬಲ್ ಆಗ್ತಾರಾ ಅಥವಾ ತಟಸ್ಥವಾಗ್ತಾರಾ, ಮೈತ್ರಿಗೆ ಸಪೋರ್ಟ್ ಮಾಡ್ತಾರೆ? ಈ 3 ಪ್ರಶ್ನೆಗಳು ಕುತೂಹಲ ಮೂಡಿಸ್ತದೆ. ಬಿಜೆಪಿ ಹೈಕಮಾಂಡ್ ನ ನಿಯಂತ್ರಣ ಸುಮಲತಾ ಮೇಲೆ ಎಷ್ಟು ಮಟ್ಟಿಗೆ ಇದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಹೌದು, ಇವತ್ತಿನ ಅವರ ಉತ್ತರದ ಮೇಲೆ ನಿಂತಿರುತ್ತೆ.